ಈ ಲೋಕದಲ್ಲಿ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮಷ್ಟು ಧನ್ಯರು, ನಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಇರುವುದಿಲ್ಲ. ಅದಕ್ಕಾಗಿ ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳುವಂಥ ಮಾತೇನೆಂದರೆ, ದೇವರು ನಮ್ಮ ಸಂಗಡಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಹೌದು, ದೇವರು ನಮ್ಮ ಸಂಗಡ ಇರುವಾಗ ಯಾವುದೇ ಶತ್ರುವಿನ ಭಯವು ನಮಗಿರುವುದಿಲ್ಲ, ಯಾವುದೇ ಮಾಟ ಮಂತ್ರದ ಭಯವು ನಮಗಿರುವುದಿಲ್ಲ, ಯಾವುದೇ ಭವಿಷ್ಯತ್ತಿನ ಚಿಂತೆಯ ಭಯವು ನಮಗಿರುವುದಿಲ್ಲ ಪ್ರಿಯರೇ. ಕಾರಣ ನಾವು ನಂಬಿರುವಂಥ ದೇವರು, ನಾವು ಆತುಕೊಂಡಂಥ ದೇವರು ಸಾಮಾನ್ಯವಾದ ದೇವರಲ್ಲ, ಸಾಧಾರಣವಾದ ದೇವರಲ್ಲ. ಆತನು ಜೀವ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಕೆಂಪು ಸಮುದ್ರವನ್ನು ಇಬ್ಬಾಗಿ ಮಾಡಿದ ದೇವರು, ಒಂದೇ ಒಂದು ಮಾತಿನ ಮೂಲಕವಾಗಿ ಬಿರುಗಾಳಿಯನ್ನು ಶಾಂತಪಡಿಸಿದ ದೇವರು ನಮ್ಮ ಸಂಗಡಿದ್ದಾನೆಂಬ ಧೈರ್ಯವನ್ನು ತಂದುಕೊಂಡವರಾಗಿ ಮುಂದಕ್ಕೆ ಸಾಗುವಂಥವರಾಗಿರಬೇಕು. ಒಂದು ವೇಳೆ ಈ ಲೋಕದಲ್ಲಿ ಜೀವಿಸುತ್ತಿರುವಂಥ ನೀವುಗಳು ಕೂಡ ನಿಮಗೆ ಎದುರಾಗಿ ಬರುವಂಥ ಅನೇಕ ಪರಿಸ್ಥಿತಿಗಳು, ಅನೇಕ ಸಮಸ್ಯೆಗಳು ಕಂಡು ಭಯಪಟ್ಟು ಸೋತು ಹೋಗುವುದು ಬೇಡ ಪ್ರಿಯ ಆತ್ಮೀಯ ಸ್ನೇಹಿತರೆ. ನೀವು ನಂಬಿರುವಂಥ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬ ಧೈರ್ಯವನ್ನು ತಂದುಕೊಂಡವರಾಗಿ ಮುಂದಕ್ಕೆ ಸಾಗುವಂಥವರಾಗಿರಬೇಕು. ನಿಮಗೆ ಎದುರಾಗಿ ಬರುವಂಥ ಶತ್ರುಗಳು ಒಂದೇ ಮಾರ್ಗವಾಗಿ ಬಂದರೂ ಕೂಡ ಅವರು 7 ಮಾರ್ಗವಾಗಿ ಚದುರಿ ಹೋಗುವಂತೆ ದೇವರು ಕಾರ್ಯವನ್ನು ಮಾಡುವಂಥವನಾಗಿರ್ತಾನೆ. ಯಾವ ಪರಿಸ್ಥಿತಿಗಳು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಪರಿಸ್ಥಿತಿಗಳಿಗಿಂತ ದೊಡ್ಡವನಾದಂಥ ದೇವರು ನಮ್ಮ ಸಂಗಡಿದ್ದಾನೆಂಬ ಧೈರ್ಯವನ್ನು ತಂದುಕೊಂಡವರಾಗಿ ನಾವು ಮುಂದಕ್ಕೆ ಹೆಜ್ಜೆಗಳನ್ನು ಹಾಕುತ್ತಾ ನಡೆಯುವಂಥವರಾಗಿರಬೇಕು. ಇಸ್ರಾಯೇಲರ ಸೈನ್ಯಕ್ಕೂ ಫಿಲಿಸ್ಟಿಯರ ಸೈನ್ಯಕ್ಕೂ ಯುದ್ಧವಾಯಿತು ಪ್ರಿಯರೇ. ಫಿಲಿಸ್ಟಿಯರ ಸೈನ್ಯದಿಂದ ದೈತ್ಯ ಆಕಾರವುಳ್ಳಂಥ 9 ಅಡಿ ಎತ್ತರದ ಒಬ್ಬ ಮನುಷ್ಯನು ಗೊಲ್ಯಾತನು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 40 ದಿವಸಗಳ ಕಾಲ ಇಸ್ರಾಯೇಲರ ಸೈನ್ಯದ ಮುಂದೆ ನಿಂತುಕೊಂಡು ಸವಾಲು ಹಾಕುವಂಥ ವ್ಯಕ್ತಿಯಾಗಿದ್ದ. ನಿಮ್ಮೊಳಗಿಂದ ಒಬ್ಬ ಮನುಷ್ಯನು ಕಳಿಸಿರಿ ನನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ. ಒಂದು ವೇಳೆ ನಾವು ಸೋತರೆ ನಾವು ನಿಮಗೆ ಸೇವಕರಾಗಿ ಸೇವೆಯನ್ನು ಮಾಡುತ್ತೇವೆ, ಒಂದು ವೇಳೆ ನೀವು ಸೋತು ಹೋಗುವುದಾದರೆ ನೀವು ದಾಸರಾಗಿ ನೀವು ನಮ್ಮ ಸೇವೆಯನ್ನು ಮಾಡಬೇಕೆಂಬುದಾಗಿ ಗೊಲ್ಯಾತನು ಕೊಚ್ಚಿಕೊಳ್ಳುವಂಥ ವ್ಯಕ್ತಿಯಾಗಿದ್ದ. ಇಸ್ರಾಯೇಲರು ಸೌಲನು ಎಲ್ಲರೂ ಕೂಡ ಭಯಪಟ್ಟರು, ಆದರೆ ದಾವೀದನು ಭಯಪಡದೆ ಧೈರ್ಯವನ್ನು ತಂದುಕೊಂಡವನಾಗಿ ಜೀವ ಸ್ವರೂಪನಾಗಿರುವಂಥ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿಲ್ಲಂತ ಈ ಫಿಲಿಸ್ಟೀನಾದಂಥ ಗೊಲ್ಯಾತನು ಎಷ್ಟರವನು, ರಾಜನೇ ನಾನು ಅವನ ಸಂಗಡ ಯುದ್ಧ ಮಾಡುವುದಕ್ಕಾಗಿ ನಾನು ಹೋಗುತ್ತೇನೆ, ನನ್ನನ್ನು ಕಳಿಸಿಕೊಡ್ರಿ ಎಂಬುದಾಗಿ ಹೇಳುವಾಗ ಸೌಲನು ನೀನಿನ್ನೂ ಸಣ್ಣ ಹುಡುಗ, ನೀನು ಅವನನ್ನು ಎದುರಿಸಲಾರೆ ಎಂಬುದಾಗಿ ಹೇಳ್ದ. ಆದರೆ ದಾವೀದನು ಕೇಳದೆ, ಹೌದು ನಾನು ಸಣ್ಣವನಾಗಿರಬಹುದು, ನಾನು ವಯಸ್ಸಿನಲ್ಲಿ ಚಿಕ್ಕವನಾಗಿರಬಹುದು, ಆದರೆ ನನ್ನ ಸಂಗಡ ದೇವರಿದ್ದಾನೆ ಎಂಬುದಾಗಿ ಧೈರ್ಯವನ್ನು ತಂದುಕೊಂಡವನಾಗಿ ಮುಂದಕ್ಕೆ ಹೋದ ಪ್ರಿಯರೇ. ಯೆಹೋವನ ನಾಮದೊಡನೆ ಅವನು ಮುಂದಕ್ಕೆ ಹೋದ. ಗೊಲ್ಯಾತನು ಈಟಿ ಮತ್ತು ಬರ್ಚಿಗಳು ತೆಗೆದುಕೊಂಡು ದಾವೀದನಿಗೆ ಎದುರಾಗಿ ಬಂದ. ದಾವೀದನು ತನ್ನ ಕವಣೆಯನ್ನು ತೆಗೆದುಕೊಂಡು ಆ ಕವಣೆಯಲ್ಲಿ ಕಲ್ಲನ್ನಿಟ್ಟು ತಿರುಗಿಸಿ ಹೊಡೆಯುವಾಗ ಗೊಲ್ಯಾತನ ಹಣೆಗೆ ಬಿದ್ದು ಬೋರ್ಲು ಬಿದ್ದು ಅವನು ಸತ್ತು ಹೋದನು ಪ್ರಿಯರೇ. ದಾವೀದನು ಗೊಲ್ಯಾತನ ಕತ್ತಿನ ತೆಗೆದುಕೊಂಡು ಗೊಲ್ಯಾತನ ತಲೆಯನ್ನು ಕತ್ತರಿಸಿ ಹಾಕಿದನು. ಅದನ್ನು ನೋಡಿದಂಥ ಫಿಲಿಸ್ಟಿಯರೆಲ್ಲರೂ ಕೂಡ ದಿಕ್ಕುಪಾಲಾಗಿ ಓಡಿ ಹೋದರು. ಕಾರಣ ದಾವೀದನ ಸಂಗಡ ದೇವರ ಇದ್ದ ನಿಮಿತ್ತವಾಗಿ ಆ ಯುದ್ಧದಲ್ಲಿ ದೇವರ ಅವನಿಗೆ ಜಯವನ್ನು ಕೊಟ್ಟ. ದಾವೀದನು ಅವನನ್ನು ನೋಡಲಿಲ್ಲ, ಅವನ ಬಲವನ್ನು ನೋಡಲಿಲ್ಲ, ಅವನಿಗಿಂತ ಬಲವಂತನಾಗಿರುವಂಥ ದೇವರು ನಮ್ಮ ಸಂಗಡಿದ್ದಾನೆಂಬ ಧೈರ್ಯವನ್ನು ತಂದುಕೊಂಡು ಯುದ್ಧಕ್ಕೆ ಹೋದ ನಿಮಿತ್ತವಾಗಿ ಆ ಯುದ್ಧದಲ್ಲಿ ದೇವರು ಅವನಿಗೆ ಜಯವನ್ನು ಕೊಟ್ಟ ಪ್ರಿಯರೇ. ಈ ದಿನ ನೀವುಗಳು ಕೂಡ ನಿಮ್ಮ ಮುಂದೆ ಅನೇಕ ಪರಿಸ್ಥಿತಿಗಳು ಇದ್ದರೂ ಕೂಡ ಯಾವ ಪರಿಸ್ಥಿತಿಗಳು ನೋಡಿ ಕೂಡ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಪರಿಸ್ಥಿತಿಗಳಿಗಿಂತ ದೊಡ್ಡವನಾದಂಥ ದೇವರು ನಮ್ಮ ಸಂಗಡಿದ್ದಾನೆಂಬ ಧೈರ್ಯವನ್ನು ತಂದುಕೊಂಡು ನಾವು ಮುಂದಕ್ಕೆ ಸಾಗುವಂಥವರಾಗಿರಬೇಕು. ದೇವರು ನಮ್ಮ ಸಂಗಡಿ ಇರುವುದಾದರೆ ನಾವು ಜಲರಾಶಿಯನ್ನು ದಾಟುವಾಗಲೂ ಅಗ್ನಿಯಲ್ಲಿ ನಡೆಯುವಾಗಲೂ ಅವ ನಮ್ಮನ್ನು ದಹಿಸುವುದಿಲ್ಲ, ಅವ ನಮ್ಮನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರು ನಮ್ಮ ಸಂಗಡಿ ಇರುವುದಾದರೆ ನಾವು ಹೇಳುವಂಥ ಧೈರ್ಯದ ಮಾತೇನು ಗೊತ್ತಾ? ಕರ್ತನೇ ನನಗೆ ಸಹಾಯಕನು, ನಾನು ಭಯಪಡನು, ಮನುಷ್ಯರು ನನಗೆ ಏನು ಮಾಡಾರು ಎಂಬುದಾಗಿ. ಹೌದು, ದೇವರು ನಮ್ಮ ಸಂಗಡಿರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಯಾವ ಮನುಷ್ಯನು ಕೂಡ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ದೇವರೇ ನಮಗೆ ಸಹಾಯಕನಾಗಿದ್ದಾನೆ. ದೇವರೇ ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡುವಂಥವನಾಗಿದ್ದಾನೆ. ದೇವರು ನಿಮ್ಮ ಸಂಗಡಿರುವುದಾದರೆ ನೀವು ಕೈ ಹಾಕುವಂಥ ಎಲ್ಲ ಕೆಲಸಗಳನ್ನು ನೀವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ. ದೇವರಿಲ್ಲದೆ ನೀವು ಯಾವ ಪ್ರಯತ್ನಗಳು ಮಾಡಿದರೂ ಕೂಡ ನಿಮ್ಮ ಪ್ರಯತ್ನಗಳನ್ನು ನೀವು ಫಲಿಸಲಿಕ್ಕೆ ಸಾಧ್ಯವಿರುವುದಿಲ್ಲ. ದೇವರು ನಿಮ್ಮ ಸಂಗಡಿರುವುದಾದರೆ ನೀವು ಕೈ ಹಾಕುವಂಥ ಎಲ್ಲ ಕೆಲಸಗಳನ್ನು ಆತನು ಸಫಲ ಮಾಡುವಂಥವನಾಗಿದ್ದಾನೆ. ಯೋಸೇಫನ ಸಂಗಡ ದೇವರ ಇದ್ದ ನಿಮಿತ್ತವಾಗಿ ಆತನ ಏಳಿಗೆಯಾದನೆಂಬುದಾಗಿ ನಾವು ವಚನದಲ್ಲಿ ನೋಡುತ್ತೇವೆ. ದೇವರನ್ನು ಹೊಂದಿಕೊಂಡವರಾಗಿ ನಾವು ಮುಂದಕ್ಕೆ ಸಾಗುವುದಾದರೆ ನಮ್ಮ ಜೀವಿತವೆಲ್ಲ ಜಯದ ಜೀವಿತವಾಗಿರುವಂಥದ್ದಾಗಿದೆ ಪ್ರಿಯರೇ.